ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಎಇಸಿಎಸ್ ಲೇಔಟ್ನಲ್ಲಿ ಮಿಲ್ಕಿ ಮಿಸ್ಟ್ ಡೈರಿ ಶಾಪ್ನ ಮತ್ತೊಂದು ಮಳಿಗೆಯನ್ನ ತೆರೆಯಲಾಯಿತು. ಗ್ರಾಹಕರಿಗೆ ಒಳ್ಳೆ ಸೇವೆಯ ನೀಡುತ್ತಾ ಬಂದಿರುವ ಮಿಲ್ಕಿ ಮಿಸ್ಟ್ ಡೈರಿ ಗ್ರಾಹಕರಿಗೆ ಮತ್ತಷ್ಟು ಹತ್ತಿರವಾಗಲು ಎಇಸಿಎಸ್ ಲೇಔಟ್ನಲ್ಲಿ ಹೊಸ ಮಳಿಗೆಯನ್ನ ತೆರೆಯಿತು. ಈ ಮಳಿಗೆಯಲ್ಲಿ ಮಿಲ್ಕಿ ಮಿಸ್ಟ್ ಡೈರಿಯ ಎಲ್ಲಾ ಪ್ರಾಡಕ್ಟ್ಗಳು ದೊರೆಯಲಿದೆ. ಮಳಿಗೆಯಲ್ಲಿ ಹಾಲು, ಮೊಸರು, ಐಸ್ ಕ್ರೀಮ್, ತುಪ್ಪ ಸೇರಿದಂತೆ ಮಿಲ್ಕಿ ಮಿಸ್ಟ್ ಡೈರಿಯ ಎಲ್ಲಾ ಪ್ರಾಡಕ್ಟ್ ಲಭ್ಯವಿದೆ. ಉತ್ತಮ ಗುಣಮಟ್ಟವನ್ನ ಕಾಪಾಡುವಲ್ಲಿ ಮಿಲ್ಕಿ ಮಿಸ್ಟ್ ನಂಬರ್ 1 ಎನಿಸಿದೆ ಎಂದು ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದರು. ಜೆಟ್ಲ್ಯಾಗ್ನಲ್ಲಿ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವು ಪಡೆದುಕೊಳ್ತಿದೆ. ಇವನ್ನೆಲೆ 25 ದಿನಗಳ ಕಾಲ ಜೆಟ್ಲ್ಯಾಗ್ ರೆಸ್ಟೋ ಬಾರ್ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಅಬಕಾರಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಚಾಲ್ತಿಯಲ್ಲಿರೋ ಜೆಟ್ಲ್ಯಾಗ್ ರೆಸ್ಟೋ ಬಾರ್ನಲ್ಲಿ ಜನವರಿ 3ರಂದು ಅವಧಿ ಮೀರಿ ಓಪನ್ ಮಾಡಲಾಗಿತ್ತು. ಹೀಗಾಗಿ 3 ಬಾರಿ ನಿಯಮ ಉಲ್ಲಂಘಿಸಿದ ಹಿನ್ನೆಲೆ ಇದೀಗ ಅಬಕಾರಿ ಜಿಲ್ಲಾಧಿಕಾರಿ ಲೈಸೆನ್ಸ್ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ನಗರದಲ್ಲಿ ಎಇಪಿಎಸ್ ಸೈಬರ್ ಫ್ರಾಡ್ ಪ್ರಕರಣ ಭೇದಿಸಲು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮುಂದಾಗಿದ್ದು, ದಾಖಲಾಗಿರೋ ಒಟ್ಟು 128 ಎಇಪಿಎಸ್ ಪ್ರಕರಣಗಳನ್ನು ತನಿಖೆ ಮಾಡಲು ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ಗೆ ವಹಿಸಲಾಗಿತ್ತು. ತನಿಖೆ ವೇಳೆ ಬಯೋಮೆಟ್ರಿಕ್ ಬಳಸಿ ಡೇಟಾವನ್ನ ಕಳುವು ಮಾಡಿ 5,000 ರೂಪಾಯಿಗೆ ಮಾರಾಟ ಮಾಡಿರುವುದು ಬಯಲಾಗಿದೆ. ಸದ್ಯ ಎಇಪಿಎಸ್ ವಂಚನೆಯ 5 ಪ್ರತ್ಯೇಕ ಪ್ರಕರಣಗಳಲ್ಲಿ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ನಿಲ್ಲುವಂತೆ ಕಾಣ್ತಾ ಇಲ್ಲ. ಎಲ್ಲೆಂದರಲ್ಲಿ ಪುಂಡರು ಡಿಯೋ ಬೈಕ್ಗಳಲ್ಲಿ ಡೆಡ್ಲಿ ವೀಲಿಂಗ್ ಮಾಡಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಲೈಕ್ ಗಿಟ್ಟಿಸಿಕೊಳ್ತಿದ್ದಾರೆ. ಇದೀಗ KA02 JX 3097 ಬೈಕ್ನಲ್ಲಿ ಯುವಕರು ಡೆಡ್ಲಿ ವೀಲಿಂಗ್ ಮಾಡಿದ್ದು, ಈ ದೃಶ್ಯವನ್ನ ಸೆರೆ ಹಿಡಿದ ಇತರೆ ವಾಹನ ಸವಾರರು ಬೆಂಗಳೂರು ನಗರ ಪೊಲೀಸರ ಟ್ವಿಟರ್ ಖಾತೆಗೆ ಟ್ಯಾಗ್ ಮಾಡಿ ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ. ಇನ್ನು ಈ ನಂಬರ್ನ ವಾಹನದ ಮೇಲೆ ಈಗಾಗಲೇ 37 ಟ್ರಾಫಿಕ್ ಉಲ್ಲಂಘನೆ ಕೇಸ್ ಇದ್ದು 19,000 ರೂಪಾಯಿ ದಂಡ ಕೂಡ ಇದೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.